ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೋಟೆಕ್ ಮಹೇಂದ್ರ ಅವರಿಂದ ಹೊಸ ಸ್ಕಾಲರ್ಶಿಪ್ ನೀಡ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ ನಮ್ಮ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಕೋಟೆಕ್ ಸ್ಕಾಲರ್ಶಿಪ್ 2024 ಅರ್ಜಿ ಸಲ್ಲಿಸಲು ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಮಿನಿಮಮ್ ಕ್ವಾಲಿಫಿಕೇಶನ್ ಶೈಕ್ಷಣಿಕ ಅರ್ಹತೆ ಏನು, ಅರ್ಜಿ ಸಲ್ಲಿಸಲು ದಿನಾಂಕ, ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡ್ಬೋದು. ಇದರ ಉದ್ದೇಶ ಇಲ್ಲಿ ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು. ಅವರಿಗೆ ಶಿಕ್ಷಣ ಪಡೆದುಕೊಳ್ಳೋಕೆ ಹಣಕಾಸಿನ ನೆರವು ನೀಡೋಕ್ಕೋಸ್ಕರ ಈ ಕೋಟಕ್ ಸುರಕ್ಷಾ ವಿದ್ಯಾರ್ಥಿ ಯೋಜನೆ ನೀಡ್ತಾ ಇದ್ದಾರೆ. ಅರ್ಹ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. 9 ರಿಂದ 12ನೇ ತರಗತಿ ವಿದ್ಯಾರ್ಥಿಗಳು, ಸಾಮಾನ್ಯ ಅಥವಾ ವೃತ್ತಿಪರ ಪದವಿ ಕೋರ್ಸ್ ಮಾಡುವ ವಿದ್ಯಾರ್ಥಿಗಳು, ವಿಕಲಚೇತನ ವಿದ್ಯಾರ್ಥಿಗಳು 50,000ದಿಂದ 1,00,000ವರೆಗೂ ಸ್ಕಾಲರ್ಶಿಪ್ನ ಈಸಿಯಾಗಿ ಉಚಿತವಾಗಿ ಪಡೆದುಕೊಳ್ಳಬಹುದು. ಮೊತ್ತ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ನೋಡೋದಾದ್ರೆ 9 ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 50,000 ರೂಪಾಯಿ ಕೊಡ್ತಾರೆ. ಸಾಮಾನ್ಯ ಹಾಗೂ ವೃತ್ತಿಪರ ಕೋರ್ಸ್ಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 1,00,000 ರೂಪಾಯಿ ಕೊಡ್ತಾರೆ. ಡಾಕ್ಯುಮೆಂಟ್ಸ್, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಲು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು. ನಂತರ ಈ ವರ್ಷದ ನಿಮ್ಮದು ಶುಲ್ಕ ವಿವರ ಆಗಿರ್ಬೋದು, ಅದೇ ರೀತಿ ನಿಮ್ಮದು ಪ್ರವೇಶ ಪತ್ರ ಆಗಿರ್ಬೋದು, ಅದೇ ರೀತಿ ನಿಮ್ಮದು ಹಾಲ್ ಟಿಕೆಟ್ ಆಗಿರ್ಬೋದು, ಅದೇ ರೀತಿ ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು. ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ ಬೇಕು. ನೀವು ಈ ರೀತಿ ಈ ಕಾಲೇಜಿನಲ್ಲಿ ಈ ವರ್ಷ ಈ ಡಿಗ್ರಿಯನ್ನ ಓದ್ತಾ ಇದ್ದೀರ ಅಂತ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ ಬೇಕಾಗುತ್ತೆ. 10 ಮತ್ತು 12ನೇ ತರಗತಿ ಅಂಕಪಟ್ಟಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಇಂದಿನ ಶೈಕ್ಷಣಿಕ ವಿವರಗಳು, ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ಇದ್ರೆ ಇಂದಿನ ಸೆಕೆಂಡ್ ಪಿ ಯು ಸಿ ಇದ್ರೆ ಫಸ್ಟ್ ಪಿ ಯು ಸಿ, 10th ಇದ್ರೆ 9th ಇದ್ರೆ 8th ಇದ್ರೆ 7th. ಆ ರೀತಿ ಇಂದಿನ ಶೈಕ್ಷಣಿಕ ಅಂಕಪಟ್ಟಿ ಬೇಕಾಗುತ್ತೆ. ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ ಮಾತ್ರ, ಕ್ಯಾಸ್ಟ್ ಕೇಳಿಲ್ಲ. ರೇಷನ್ ಕಾರ್ಡ್, ಅರ್ಜಿದಾರರ ಅಥವಾ ಪೋಷಕರ ಬ್ಯಾಂಕ್ ಖಾತೆಗಳ ವಿವರ, ನಿಮ್ದು ಅಥವಾ ನಿಮ್ಮ ಪೋಷಕರದ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಇತ್ತೀಚಿನ ಫೋಟೋ ಬೇಕಾಗುತ್ತೆ. ಇದರ ಅರ್ಹತೆಗಳು, ಮಿನಿಮಮ್ ಕ್ವಾಲಿಫಿಕೇಶನ್ ಅರ್ಹತೆಗಳು ಏನೆಲ್ಲ ಅರ್ಹತೆ ಇದ್ರೆ ಮಾತ್ರ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಒಂದು ವಿಕಲಚೇತನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಯಾರು PWD ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿ 9 ರಿಂದ 12ನೇ ತರಗತಿ ಸಾಮಾನ್ಯ ರೀತಿ ವೃತ್ತಿಪರ ಕೋರ್ಸ್ ಓದುತ್ತಿರುವವರು, ಸಾಮಾನ್ಯ ನಾರ್ಮಲ್ ಡಿಗ್ರಿ ಅಥವಾ ವೃತ್ತಿಪರ ಕೋರ್ಸಸ್, UG ಕೋರ್ಸಸ್ಗಳು ಯಾರು ಹೋಗ್ತಾ ಇದ್ದೀರಾ ಅಂತವರು, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಆಗಿರ್ಬೋದು, ಆ ಥರ ಕೋರ್ಸ್ಗಳು. ಸಾಮಾನ್ಯ ಕೋರ್ಸ್ಗಳು ಅಂದರೆ ನಾರ್ಮಲ್ ಡಿಗ್ರಿ ಕೋರ್ಸಸ್ಗಳು ಓದುತ್ತಿರುವ ವಿದ್ಯಾರ್ಥಿಗಳು ಅಥವಾ ವಿದ್ಯಾರ್ಥಿನಿಯರು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಂದಿನ ವರ್ಷ, ತಮ್ಮ ಇಂದಿನ ಶೈಕ್ಷಣಿಕ ವರ್ಷದಲ್ಲಿ 55% ಮಿನಿಮಮ್ ಕಡ್ಡಾಯ, 100ಕ್ಕೆ 55% ಕಡ್ಡಾಯ, ಮಿನಿಮಮ್ 55% ಈ ಹಿಂದೆ ನೀವು ಓದಿರೋ ಶೈಕ್ಷಣಿಕದಲ್ಲಿ ತೆಗೆದಿರಬೇಕು. ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ರೆ PUC ಮಿನಿಮಮ್ 55, ಸೆಕೆಂಡ್ PUC ಓದ್ತಾ ಇದ್ರೆ ಫಸ್ಟ್ PUC ಮಿನಿಮಮ್ 55, ಫಸ್ಟ್ PUC ಓದ್ತಾ ಇದ್ರೆ 10th ಮಿನಿಮಮ್ 55. ಈ ರೀತಿ 55% ಮಿನಿಮಮ್ ಕಡ್ಡಾಯವಾಗಿ ಇರಬೇಕಾಗುತ್ತೆ. ನಿಮ್ದು ವಾರ್ಷಿಕ ಇನ್ಕಮ್, ನಿಮ್ದು ವಾರ್ಷಿಕ ಆದಾಯ ಬಂದ್ಬಿಟ್ಟು 3,20,000ದಿಂದ ಕೆಳಗಿರಬೇಕಾಗುತ್ತೆ. ವಾರ್ಷಿಕ ಇನ್ಕಮ್ ಹೇಗಿರುತ್ತೆ ಅಂದ್ರೆ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ವಾರ್ಷಿಕ ಆದಾಯ ಇರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. 3,20,000 ಒಳಗಿದ್ರೆ ನೀವು ಕೂಡ ಅರ್ಜಿಯನ್ನು ಸುಲಭವಾಗಿ ಸಲ್ಲಿಸಬಹುದು. ನಂತರ ನೀವೇನಾದ್ರೂ ಕೋಟಕ್ಕಲ್ಲೇ ವರ್ಕ್ ಮಾಡ್ತಾ ಇದ್ರೆ ಅಥವಾ ಅದರ ಅಂಗಸಂಸ್ಥೆ ಆಗಿರ್ಬೋದು, ಬಡ್ಡಿ ಫಾರ್ ಸ್ಟಡಿ ಅಂತ ಒಂದಿದೆ, ಅದರಲ್ಲಿ ವರ್ಕ್ ಮಾಡ್ತಾ ಇದ್ರೆ ನೀವು ಅರ್ಹರಲ್ಲ, ನಿಮಗೆ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳಿದರೆ. ಕೊನೆಯ ದಿನಾಂಕ 30/4/2024, ಇದೇ ಏಪ್ರಿಲ್ 30 ಕೊನೆಯ ದಿನಾಂಕ ಆಗಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಅಪ್ಲೈ ಮಾಡಿ. ಕೇಳಿಸ್ಕೊಳ್ಳಿ ಅಪ್ಪ, ಫೇಕು ಗೀಕು ಅಂತೆಲ್ಲ ಯಾರು ಅನ್ಬೇಡಿ. ಇದು ಒರಿಜಿನಲ್ ಮಾಹಿತಿ, ಇದು ಎಲ್ರಿಗೂ ಸಿಗೋದಿಲ್ಲ, ಮೆರಿಟ್ ಆಧಾರದ ಮೇಲೆ ಮಾತ್ರ ಸಿಗುತ್ತೆ. ಲಿಮಿಟೆಡ್ ಇರ್ತದೆ. ಇದನ್ನು SSB ಸ್ಕಾಲರ್ಶಿಪ್ ಅಲ್ಲ ಎಲ್ರಿಗೂ ಕೊಡೋದಕ್ಕೆ. ಆ ರೀತಿ ಎಲ್ರಿಗೂ ಸ್ಕಾಲರ್ಶಿಪ್ ಕೊಡೋದಾಗ ಹೋದ್ರೆ ಕೋಟಕ್ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗುತ್ತೆ. ಇಷ್ಟಿಷ್ಟ ಲಿಮಿಟೆಡ್ ಅಂತ ಕೊಡ್ತಾರೆ ಅವರು. ಯಾಕಂದ್ರೆ ಒಂದು ಒಳ್ಳೆ ಉದ್ದೇಶ ಇರ್ಬೋದು, ಬರೀ ಎಲ್ಲರೂ ಕೂಡ ಪಾಪ್ಯುಲಾರಿಟಿಗೆ ಮಾಡೋದಿಲ್ಲ. ಒಂದು ಒಳ್ಳೆ ಉದ್ದೇಶ ಇತ್ತು. ಕೆಲವರು ಸಮಾಜ ಸೇವೆ ಮಾಡ್ತೀವಿ ಅಂತ, ಸಮಾಜ ಸೇವೆಗೋಸ್ಕರ ಕೆಲವೊಬ್ರು ಕೋಟಕ್ ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ದಾರೆ. ಸಂಸ್ಥೆಯಿಂದ ಇದು ಎಲ್ಲರಿಗೂ ಸಿಗಲ್ಲ. ಜಸ್ಟ್ ಅರ್ಜಿ ಹಾಕಿ ಪ್ರಯತ್ನ ಪಡಿ, ಸಿಕ್ಕರು ಸಿಗಬಹುದು, ಸಿಗದೇ ಇದ್ರೆ ಏನಿಲ್ಲ, ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅನ್ಬೋದು. ನಿಮ್ಮ ಎಜುಕೇಶನ್ಗೆ ನಿಮ್ದು ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಇಷ್ಟಪಡ್ತೇನೆ. ಇದು ಇವತ್ತಿನ ಮುಖ್ಯವಾದ ವಿಡಿಯೋ. ಇದೇ ರೀತಿ ವಿಡಿಯೋಸ್ ಬೇಕಾ ಡೈಲಿ ನಮ್ಮನ್ನು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.